ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ವಿಲೇಜ್ ಅಕೌಂಟ್ ಎಕ್ಸಾಮ್ ಡೇಟ್ ಏನಿದೆ ಅದು ಬೇಗ ನಮ್ಮ ಬೆನ್ನಿಂದನೇ ಬರ್ತಿದೆ, ಓಕೆನಾ. ಸೊ ವಿಲೇಜ್ ಅಕೌಂಟ್ಗೆ ಎಲ್ಲ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಬೇಕು. ಬಿಕಾಸ್ 500+ ವೇಕೆನ್ಸಿ ಖಾಲಿ ಇರೋದ್ರಿಂದ ಭಾಳ ಟಫ್ ಇರುತ್ತೆ ಎಕ್ಸಾಮ್. ಅಂದರೆ ನಮಗೆ ಕಾಂಪಿಟೇಷನ್ ಕೊಡೋರು ಜಾಸ್ತಿ ಇರ್ತಾರೆ. ಸೊ ಏನಪ್ಪ ಅಂದರೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು, ಈಗ ನೋಡ್ತಿದ್ದೀರಾ PC ಎಕ್ಸಾಮಲ್ಲಿ ಯಾವ ಥರ ಕೊಟ್ಟಿರೋ ಎಕ್ಸಾಮ್ ಪೇಪರು ಅಂದರೆ, ಸೊ ಒಂದು ಕ್ವಶನ್ಗೆ 4-5 ಕ್ವಶನ್ನ ಸೇರಿಸ್ಬಿಟ್ಟು ಒಂದು ಕ್ವಶನ್ ಥರ ಟೈಪ್ ಮಾಡಿ ಕೊಟ್ಬಿಟ್ಟಿದ್ರು. ಅದಕ್ಕೆ ಎಲ್ಲ ಕೂಡ ಕನ್ಫ್ಯೂಷನ್ ಆಗಿಬಿಟ್ಟಿದ್ದು, ಓಕೆನಾ. ಹೊಂದಿಸಿ ಬರೆಯಿರಿ ಜಾಸ್ತಿ ಕೊಡ್ತಾರೆ ಇದರಲ್ಲಿ. ಹೊಂದಿಸಿ ಬರೆಯಿರಿ, ಕಾಲನು ಕ್ರಮವಾಗಿ ಜೋಡಿಸಿ, ಇದರಲ್ಲೇ 4 ಕ್ವಶನ್ ಸೇರಿ ಒಂದು ಕ್ವಶನ್ಗೆ ಕೊಡೋವಂಥ ಚಾನ್ಸಸ್ ಭಾಳ ಇರುತ್ತೆ. ಓದ್ಸಲಿ ನೋಡ್ತಿರ್ಬೋದು 2024 ಪೇಪರ್ ನೀವು ತೆಗೆದು ನೋಡಿದ್ರೆ ವಿಲೇಜ್ ಅಕೌಂಟ್ ಎಕ್ಸಾಮಲ್ಲಿ ಅದೇ ಸ್ವಲ್ಪ ಜಾಸ್ತಿ ಇತ್ತು. ಸೊ ಇತಿಹಾಸ, ಭೂಗೋಳಶಾಸ್ತ್ರ, ಸೊ ಎವ್ರಿಬಡಿ ಈಸ್ ಇಂಪಾರ್ಟೆಂಟ್ ಇನ್ ವಿಲೇಜ್ ಅಕೌಂಟ್ ಎಕ್ಸಾಮ್, ಓಕೆನಾ. ಸೊ ಎಕ್ಸಾಮ್ನ ಯಾರು ಕೂಡ ಟೈಮ್ ವೇಸ್ಟ್ ಮಾಡ್ದೇ ದಿನಕ್ಕೆ ಅಟ್ಲೀಸ್ಟ್ 6 ಅವರ್ ಟೈಮ್ ಕೊಡಬೇಕಾಗುತ್ತೆ. ಅಟ್ಲೀಸ್ಟ್ 5 ಅವರ್ ನೀವು ಟೈಮ್ ಕೊಡಬೇಕಾಗುತ್ತೆ. ಸೊ 1 ವರ್ಷದಿಂದ ಎಕ್ಸಾಮ್ಗೆ ಪ್ರಿಪ್ರೇಷನ್ ಕೊಡ್ತಿರೋರ ಬಗ್ಗೆ ನಾನೇನು ಹೇಳೋಕ್ಕೋಗಲ್ಲ. ಅವರು ಕಾನ್ಸಂಟ್ರೇಷನ್ನ ಕೊಟ್ಟು ಓದ್ತಿರ್ತಾರೆ. ಬಟ್ ಇವಾಗ ನಾನು ಬರೀ ಜಸ್ಟ್ 30 ದಿವಸಕ್ಕೆ ಒಂದು ಸಲ ಟ್ರೈ ಮಾಡಿ ನೋಡೋಣ ಅಂತ ಹೇಳ್ತಿರೋರು. ನಾವು 6 ಗಂಟೆ 5 ಗಂಟೆ ಟೈಮ್ ಕೊಡಲೇಬೇಕಾಗುತ್ತೆ, ಓಕೆನಾ. ಸುಮ್ಮನೆ ಬಂದು ಎಕ್ಸಾಮ್ ಬರೀತೀನಿ ಆ ಥರ ಅಂದರೆ ಇನ್ನು ಅವ್ನು ಬರ್ತಲ್ಲ. ಈಗ PC ಎಕ್ಸಾಮಲ್ಲಿ ಬಂತಲ್ಲ ನಿಮಗೆ ಸ್ಕೋರು, ಅದೇ ಥರ ಇದು ಬರೋವಂಥದ್ದು. ಸೊ ಯಾರು ಕ್ರ್ಯಾಕ್ ಮಾಡಿ ಓದಿರ್ತಾರೋ, ಈಗ ನೋಡ್ತಿರ್ಬೋದು ನೀವು. ಸೊ PC ಎಕ್ಸಾಮಲ್ಲಿ ಎಕ್ಸಾಮ್ ಟಫ್ ಕೊಟ್ಬಿಟ್ಟಿದ್ದು ಅದು ಇದು ಅಂತ ಹೇಳಿದರು. ಸೊ ಎಲ್ಲರೂ ಸ್ಕೋರ್ ಇಷ್ಟು ಬಂತು, 70 ಮೇಲೆ ಸ್ಕೋರ್ ಇತ್ತು ಎಲ್ಲರಿಗೂ. ಸೊ ಹೇಳೋದೇನೆಂದರೆ ಓದಿರೋರು ಚೆನ್ನಾಗೇ ಓದ್ಕೊಂಡು ಬಂದಿರ್ತಾರೆ. ಸೊ ನೀವು ಅರ್ಥ ಮಾಡ್ಕೊಬೇಕು ನಂದು ಯಾಕೆ ಇಷ್ಟು ಕಮ್ಮಿ ಬಂತು ಅಂತ. ಸೊ ನಾವು ಓದಿರಲ್ಲ, ಅದಕ್ಕೆ ಅಷ್ಟು ಕಮ್ಮಿ ಬಂದಿರುತ್ತೆ. ಓದಿದ್ರೆ ಯಾಕೆ ಅಷ್ಟು ಕಮ್ಮಿ ಬರ್ತಿತ್ತು ಹೇಳಿ. ಸೊ ನಾವು ಓದಿದರೆ ಅಷ್ಟು ಕಮ್ಮಿ ಬರೋಂಥ ಚಾನ್ಸೇ ಇರ್ತಿರಲಿಲ್ಲ. ಸೊ ನಾವು ವಿಲೇಜ್ ಅಕೌಂಟಲ್ಲಿ ಸುಮ್ಮನೆ ABCD ಬಂದುಬಿಟ್ಟು ಟಿಕ್ ಹಾಕ್ಬಿಡ್ತೀವಿ ಅಂತ ಅಂದ್ಬಿಟ್ರೆ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ, ಓಕೆನಾ. ಸೊ ವಿಲೇಜ್ ಅಕೌಂಟ್ ಅಂದರೆ ಒಂದು ಸ್ಟೇಬಲ್ ಆಗಿರೋಂಥ ಒಂದು ಪೋಸ್ಟ್, ಅದು ಒಂದು ಸ್ಟ್ರಾಂಗ್ ಆಗಿರೋಂಥ ಪೋಸ್ಟ್ ಅದು ಒಂದು ವಿಲೇಜ್ ಅಕೌಂಟ್ ಅಂದರೆ ನಮ್ಮ ಹೋಬಳಿಗಳಲ್ಲಿ ಹೋಗಿ ಕೆಲಸ ಮಾಡೋವಂಥದ್ದು ನಮ್ಮ ಹೆಮ್ಮೆ ಆಗಿರುತ್ತೆ, ಓಕೆನಾ. ಸೊ ಎಕ್ಸಾಮ್ ಅಪ್ರೂಪಕ್ಕೆ ಬರ್ತಿರುತ್ತೆ, ವರ್ಷಕ್ಕೆ 2 ವರ್ಷಕ್ಕೊಮ್ಮೆ ಸೊ ಎಕ್ಸಾಮ್ನ ದಯವಿಟ್ಟು ಕ್ರ್ಯಾಕ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಸೊ ಕರೆಂಟ್ ಅಫೇರ್ಸ್ ಬಗ್ಗೆ ಹೆಚ್ಚು ಓದ್ಕೊಳ್ಳಿ. ನೋಡ್ತಿರ್ಬೋದು ಹೋದ ಸಲ ಕರೆಂಟ್ ಅಫೇರ್ಸ್ ಬಗ್ಗೆ ಸ್ವಲ್ಪ ಹೆಚ್ಚು ಕಮ್ಮಿನೇ ಕ್ವಶನ್ನ ಕೇಳಿದರು, ಓಕೆನಾ. ಸೊ ಕರೆಂಟ್ ಅಫೇರ್ ಬಗ್ಗೆ ನೆಗ್ಲೆಕ್ಟ್ ಮಾಡೋದು ಬೇಡ. ಯೂಟ್ಯೂಬಲ್ಲಿ ಕ್ಲಾಸಸ್ನ ಕೇಳಿ, ಡೈಲಿ ಓದ್ಕೊಳ್ಳಿ. ಸೊ ಡೈಲಿ ನಿಮ್ಮದು ಎಕ್ಸಾಮ್ ಏನಿದೆ ಅದನ್ನು ಕ್ರ್ಯಾಕ್ ಮಾಡ್ಕೊಳ್ಳಿ. ಇನ್ನೇನು ಎಕ್ಸಾಮ್ ಬೆನ್ನಿಂದನೇ ಬರ್ತಿದೆ ನೋಡಿ. CRDR ಇನ್ನೇನು ಹತ್ರನೇ ಬಂದುಬಿಡ್ತು. ಅದನ್ನು ಕೂಡ CRDR ಇನ್ನೂ ಪೊಲೀಸ್ ಫಿಸಿಕಲ್ಲೇ ಕರೆದಿಲ್ಲ, ಅಷ್ಟರೊಳಗಡೆ ಆಗಲಿ CRDR ಎಕ್ಸಾಮು ಬಂದುಬಿಡ್ತು. ಅದಾದಮೇಲೆ ಇನ್ನೊಂದು 20 ದಿವಸ ಆದಮೇಲೆ ಮತ್ತೆ ಎಕ್ಸಾಮ್ ಇದೆ ಅದು. ಸೊ ಇನ್ನು ಅದು ಅಬಕಾರಿ ಇಲಾಖೆ ಬಂತು ಅಂತ ಹೇಳಿದ್ರು, ಅದು ಕೂಡ ನ್ಯೂಸ್ ಬರಲಿಲ್ಲ. FTSTA ಬಂತು ಅಂತ ಹೇಳಿದ್ರು, ಅದು ಕೂಡ ಯಾವುದೇ ನ್ಯೂಸ್ ಇಲ್ಲ. ಸೊ ಎಕ್ಸಾಮ್ ಯಾವಾಗ ನಡೆಸ್ತಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಒಂದು ಗೌರ್ಮೆಂಟ್ ಕೆಲಸನ ತಗೊಬೇಕು ಅಂತಿರೋದು. ಆದಷ್ಟು ಕಾನ್ಸಂಟ್ರೇಷನ್ನ ಕೊಟ್ಟು ವಿಲೇಜ್ ಅಕೌಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ, ಓಕೆನಾ. ಸೊ ಹೇಳೋದಿಷ್ಟೇ, ಎಲ್ಲ ಎಕ್ಸಾಮ್ನ ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್.